ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ. ಐ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಕಾರ್ತಿಕ್ ಜೇಬರ್. ಎಸ್, ಪೆಡ್ಡಿ ಸಿನಿಮಾ ನೋಡ್ಕೊಂಡ್ ಬಂದೆ. ಆಕ್ಚುಲಿ ನಾನು ಪ್ರೀಮಿಯರ್ ಶೋಗೆ ಜಾಸ್ತಿ ಕೊಟ್ಟು ಹೋಗಿದ್ದ ಮತ್ತೊಂದು ಸಿನಿಮಾ ಇದೆ ಅಂತ ಹೇಳ್ಬೋದು. ಫಸ್ಟ್ ಇದಕ್ಕೂ ಮುಂಚೆ 45 ಹೋಗಿದ್ದೆ, ಅದು 380+ ಏನೋ ರುಪೀಸ್ ಆಗಿತ್ತು. ಇದು 400+ ಆಗೋಯ್ತು ಟಿಕೆಟ್ಗೆ. 400 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದು ನಿಜವಾಗ್ಲೂ ವರ್ತ್ ಆಗಿತ್ತ. ಈ ಸಿನಿಮಾ ನಿಜವಾಗ್ಲೂ ಇಟ್ಲಿಸ್ಟ್ ಸೇರುತ್ತಾ ಹಂಗೈತೆ ಸಿನಿಮಾ. ನಿಜವಾಗ್ಲೂ ಈ ಸಿನಿಮಾ ಬಗ್ಗೆ ಬೇಜಾನ್ ಮಾತಾಡೋದೈತೆ ಗುರು. ಹೇಳ್ತೀನಿ ಬನ್ನಿ, ಬೇಜಾನ್ ಇಟ್ಟಿದ್ದೀನಿ ಮ್ಯಾಟ್ರು, ಹೇಳ್ತೀನಿ ಈ ವಿಡಿಯೋದಲ್ಲಿ. ಜಾನ್ವಿ ಕಪೂರ್ ಕ್ಯಾರೆಕ್ಟರ್ ತಂದವ್ರೆ, ನಿಜ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ ಸ್ಟೋರಿ. ಇವ್ರನ್ನ ತಕೊಂಡ್ ಬಂದ್ಬಿಟ್ಟು ಹೆಂಗಂದ್ರೆ ಕಡ್ಡಿಯಲ್ಲಿ ಆಡ್ಸೋದು ಅಂತಾರಲ್ಲ, ಆ ಕೆಲಸ ಮಾಡವ್ರೆ. 3 ಅವರ್ 9 ನಿಮಿಷನ 10 ನಿಮಿಷನ ಐತೆ ಸಿನಿಮಾ. ಆ ಸಿನಿಮಾದಲ್ಲಿ ಮಧ್ಯದಲ್ಲಿ ಜಾನ್ವಿ ಕಪೂರ್ ಕಟ್ ಮಾಡಿದ್ರೆ ಸಿನಿಮಾ ಸ್ವಲ್ಪ ಕ್ಲಾಸಿ ಆಗಿ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅನ್ಸಿದ್ದು ಏನಂದ್ರೆ ಅದು ರಾಮ್ ಚರಣ್ ಅವರ ಆಕ್ಟಿಂಗ್. ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಸೇಮ್ ಅದೇ ಎನರ್ಜಿ, ಅಷ್ಟೇ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ನಿಮ್ಗೆ ನೋಡ್ಬೇಕು ಅಂತ ಹಿಡಿದು ಕೂರಿಸುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅದು ಸಿನಿಮಾಟೋಗ್ರಫಿ ಅಂತಾನೆ ಹೇಳ್ಬೋದು. ಎಷ್ಟೋ ಸೀನ್ಗಳು ಕಣ್ಣಿಗೆ ಕಟ್ಟದಂಗೆ ಬಂದ್ಬಿಡುತ್ತೆ. ಅದ್ರಲ್ಲೂ ಕ್ರಿಕೆಟ್, ಅಲ್ಲಿ ಒಂಥರ ಇವನು ಯೂತ್ಸ್ ಗೆ ಐಡಿಯಲ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆ ಲೆವೆಲ್ ಕ್ರಿಕೆಟ್ ಆಡ್ತಾ ಇರ್ತಾನೆ. ಸಿಕ್ಕಿದ ಕಡೆ ಲೆಗ್ ಸೈಡ್, ಹಾಫ್ ಸೈಡ್, ಸ್ಟ್ರೈಟ್ ಇಟ್ಟು ವೆರೈಟಿ ಶಾರ್ಟ್ಸ್ ಹೊಡಿತಾ ಇರ್ತಾನೆ. ಯೂತ್ಸ್ ಗೆ ಇನ್ಸ್ಪೈರ್ ಆಗಿ ನಿಂತ್ಬಿಟ್ಟಿರ್ತಾನೆ ಪೆಡ್ಡಿಯಾಗಿ. ಕುಸ್ತಿಗ್ ಬಂದಾಗ್ಲೂ ಅಷ್ಟೇ, ಅಲ್ಲೂ ಯೂತ್ ಐಕಾನ್ ಆಗಿ ನಿಂತ್ಕೊಂತಾನೆ. ಅದೊಂಥರ ಸಕಾಲಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಥೀಮ್ ಹೆಂಗಿದೆ ಅಂದ್ರೆ ಯೂತ್ ಗೆ ಇನ್ಸ್ಪೈರ್ ಮಾಡೋದಂಗಿದೆ. ಬರೀ ಎಜುಕೇಶನ್ ಅಲ್ಲಿ ಇದು ಮಾಡ್ಕೊಂಡೆ ಅಲ್ಲ, ಕರಿಯರ್ ಇದ್ರಲ್ಲೂ ಕೂಡ ಮಾಡ್ಕೊಬಹುದು ಅನ್ನೋ ತರ ಸಕಾಲಾಗಿ ತೋರಿಸಿದ್ದಾರೆ. ಈ ಸಿನಿಮಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಜಗಪತಿ ಬಾಬು ಅವರು ನಿಂತ್ಕೊಂತಾರೆ. ಅದು ಅಪ್ಪಲ ಸೂರ್ಯ ಕ್ಯಾರೆಕ್ಟರ್. ಇದೊಂಥರ ಸಿಕ್ಕಾಪಟ್ಟೆ ಆ ಸ್ಟೋರಿಗೆ ಆಪ್ಟ್ ಆಗಿ ಕಾಣಿಸ್ತು. ಈ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿ ಕ್ಯಾರಿ ಮಾಡುತ್ತೆ ಸ್ಟೋರಿನ. ಶಿವಣ್ಣ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ವರ್ತ್ ಆಗಿದೆ. ಬಟ್ ಏನಂದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಮಿನಿಟ್ಸ್ ಇರ್ಬೇಕಾಗಿತ್ತು. ಇನ್ನೂ ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಜೈಲರ್ ಲೆವೆಲ್ಗೆಲ್ಲ ಇಲ್ಲ ಬಿಡ್ಬೋದು, ಅಷ್ಟೊಂದೆಲ್ಲ ಇಲ್ಲ, ನಾರ್ಮಲ್ ಆಗಿದೆ. ಸಿನಿಮಾಗೆ ಹೆಂಗ್ ಬೇಕಂಗಿದೆ. ಇನ್ನೊಂದ್ ಸ್ವಲ್ಪ ಸಕಾಲಾಗಿ ಎಡ್ಕೊಂಬೋದಾಗಿತ್ತು. ದಿವ್ಯೇಂದ್ರ ಶರ್ಮಾ ರಾಮ್ ಬುಜ್ಜಿ ಕ್ಯಾರೆಕ್ಟರ್ ಗುರು, ನಿನ್ನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದೆ. ನಿಜವಾಗ್ಲು ರಾಮ್ ಬುಜ್ಜಿನ ಪಾವಬಾಜಿ ಮಾಡ್ಬಿಟ್ಟವ್ರೆ. ಇವ್ರಿಬ್ರು ನಾನ್ ಹೆಂಗ್ ಯೂಸ್ ಮಾಡ್ಕೊಂಬೋದಾಗಿತ್ತಂದ್ರೆ ಸಿನಿಮಾಗೆ ನೆಕ್ಸ್ಟ್ ಲೆವೆಲ್ ಪ್ಲಸ್ ಪಾಯಿಂಟ್ ಮಾಡ್ಕೊಂಬೋದಾಗಿತ್ತು. ನಿಜ ಹಾಳು ಮಾಡ್ಕೊಂಡ್ರು. ಮತ್ತೊಂದು ಮಿಸ್ಟೇಕ್ ಏನ್ ಮಾಡಿರೋದು ಅಂದ್ರೆ ರಾಮ್ ಬುಜ್ಜಿ ಅವರು ಮ್ಯೂಸಿಕ್ ಡೈರೆಕ್ಟರ್ ನ ಪಿಕ್ ಮಾಡೋದಲ್ಲಿ ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲು ಇದಕ್ಕೆ ಅನಿರುದ್ಧನ ಹಾಕೊಂಡ್ಬಿಟ್ಟಿದ್ದಾರೆ. ಧೂಳು ಎಬ್ಬರಿಸ್ಬಿಟ್ಟಿರೋರು. ಥಿಯೇಟರ್ ಅಂತೂ ಬೆಂಕಿ ಎತ್ಕೊಂಡ್ಬಿಟ್ಟಿರೋದು. ಆ ಲೆವೆಲ್ ಮಾಡ್ತಾರೆ ಗೊತ್ತು. ಅನಿರುದ್ಧ, ರವಿ ಬಸ್ರೂರ್ ಅಂದ್ರೆ ಇಂಡಿಯಾದಲ್ಲಿ ಆ ಲೆವೆಲ್ ಕ್ರೇಜ್ ಇದೆ ಅವ್ರ ಮ್ಯೂಸಿಕ್ ಅಂತ. ಅವ್ರ ಒಂದೊಂದು BGM ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ಬಿಡುತ್ತೆ. ಆ ಲೆವೆಲ್ ಕೊಡ್ತಾರೆ. ಅವ್ರನ್ನ ಈ ಸ್ಟೋರಿ ಇಂಥ ಸ್ಟೋರಿಗೆ ಪಿಕ್ ಮಾಡ್ಕೊಂಡಿದ್ರೆ ಅದೊಂಥರ ಬೇರೆ ಲೆವೆಲೇ ಸೌಂಡ್ ಇರೋದು ಫಿಲಮ್. ಗ್ಯಾರಂಟಿ ಇದೆಲ್ಲ ಮಿಸ್ ಮಾಡ್ಕೊಂತೀವಿ ಅಂತ ಸ್ಟೋರಿ ಇಟ್ಕೊಂಡವ್ರೆ. ಒಳ್ಳೆ ಅಲ್ಲಿ ಮಧ್ಯೆ ಅವ್ರನ್ನ ತಗೊಂಡ್ಬಂದು ಅಲ್ಲಿ ಮಾಡಿದ್ರು ಆ ಜಾನ್ವಿ ಕಪೂರ್ನ. ಟೋಟಲಿ ಸಿನಿಮಾ ಹೆಂಗಿದೆ ಅಂದ್ರೆ ಕೆಲವೊಂದು ಸೀನ್ಗಳು ನಿಜವಾಗ್ಲೂ ಯೂತ್ಸ್ ಇನ್ಸ್ಪೈರ್ ಮಾಡೋ ತರ ಇದೆ. ರಾಮ್ ಚರಣ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಬೇಸರ ಆಗಿದ್ ವಿಚಾರ ಅಂದ್ರೆ ಶಿವರಾಜ್ ಕುಮಾರ್ ಹಾಗೆ ದಿವ್ಯೇಂದ್ರ ಶರ್ಮಾ, ರಾಮ್ ಬುಜ್ಜಿ ಹಾಗೆ ಗೌರ್ ನಾಯ್ಡು ಏನ್ ಕ್ಯಾರೆಕ್ಟರ್ ಇದೆ ಇದು ನೆಕ್ಸ್ಟ್ ಲೆವೆಲ್ ಇರ್ಬೇಕಾಗಿತ್ತು. ನಾರ್ತ್ ಅಲ್ಲಿ ಅವ್ರನ್ನ ಎಕ್ಸ್ಪೆಕ್ಟ್ ಹೆಂಗ್ ಮಾಡ್ತಾರೋ ಸೌತ್ ಅಲ್ಲಿ ನಮ್ ಶಿವಣ್ಣನ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್. ಅದನ್ನ ನಿಜವಾಗ್ಲೂ ರೀಚ್ ಮಾಡ್ಲಿಲ್ಲ. ಇದೇ ಬೇಸರ ಆಗೋದು. ಸ್ಟೋರಿನೂ ಆ ಲೆವೆಲ್ ಏನೋ ತಿಕ್ಕಾಗಿಲ್ಲ. ಕೆಲವೊಂದ್ ಕಡೆ ಚೇಂಜ್ ಮಾಡ್ಬಿಟ್ಟು ಒಳ್ಳೆ ಮೆಸೇಜ್ ಇಟ್ಕೊಂಡು ಬಂದಿದ್ದಾರೆ. ಬಟ್ ಏನಂದ್ರೆ ಜಾನ್ವಿ ಕಪೂರ್ ಕ್ಯಾರೆಕ್ಟರ್ ಏನ್ ಹಾಕಿದ್ದಾರೆ ಮಧ್ಯದಲ್ಲಿ, ಅದು ಸ್ವಲ್ಪ ಮೈನಸ್ ಆಯ್ತು ಅಂತ ಹೇಳ್ಬೋದು. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ನ ನಿಜವಾಗ್ಲೂ ಅನಿರುದ್ಧ ಇಲ್ಲ ರವಿ ಬಸ್ರೂರ್ ಪಿಕ್ ಮಾಡಿದ್ರೆ ಸಿನಿಮಾ ಅವ್ರ ಏನಿರುತ್ತೆ ಅದು ನೆಕ್ಸ್ಟ್ ಲೆವೆಲ್ ಬಂದಿರೋದು. ಅದು ಕೂಡ ಮಿಸ್ ಆಯ್ತು ಆಡಿಯನ್ಸ್ಗೆ. ನಿಜವಾಗ್ಲೂ ನನ್ಗಂತೂ 400 ರೂಪೀಸ್ಗೆ ನಿಜವಾಗ್ಲೂ ವರ್ತ್ ಅನ್ನಿಸ್ಲಿಲ್ಲ. 200 ರೂಪಾಯಿ ಇಲ್ಲ 250 ರೂಪಾಯಿ ವಸೂಲಾಗಿರ್ಬೋದು ಅಷ್ಟೇ. ಅದು ಅಂತ ಬಂದಿರೋದು ರಾಮ್ ಚರಣ್ ಅವರಿಂದಾನೆ. ಬೇರೆ ಕಡೆ ನಿಜವಾಗ್ಲೂ ಫ್ಯಾನ್ ಆಗಿ ಶಿವಣ್ಣನ್ ನೋಡಕ್ ಹೋದೆ, ನಿಜ ಬೇಜಾರಾಗಾಯ್ತು. ಜೈಲರ್ ನಿಜವಾಗ್ಲೂ ಆ ಲೆವೆಲ್ ಎಲ್ಲ ಬರ್ಲೇ ಇಲ್ಲ ಇದ್ರಲ್ಲಿ. ಸೊ ಒನ್ ಟೈಮ್ ವಾಚಬಲ್ ಅಂತಾನೆ ಹೇಳ್ಬೋದು. ಈ ಸಿನಿಮಾನ ಹೋಗಿ ನೋಡ್ಬೇಕು ಅಂತ ಅನ್ಸ್ತಾ ಇದ್ರೆ ಹೋಗಿ ಒಂದ್ಸತಿ ನೋಡ್ಬೋದು. ಬೇರೆ ಆಡಿಯನ್ಸ್ ಫ್ಯಾನ್ಸ್ಗಳು ಬೇಕಾದ್ರೆ ಇನ್ನೊಂದ್ಸತಿನೂ ಹೋಗಿ ನೋಡ್ಬೋದು. ಸೊ ಇದಾಗಿತ್ತು ಪೆಡ್ಡಿ ಸಿನಿಮಾದ ರಿವ್ಯೂ. ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.